ಕೊಟ್ಟಿದೆ. ಈ ರಾಜ್ಯದಲ್ಲಿ ಮೋದಿಯವರ ಅಲೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ರಾಮ ಮಂದಿರದ ಸುದ್ದಿನೂ ತಾವು ಎಲ್ಲೂ ಕೂಡ ಇಲ್ಲ. ರಾಮ ಮಂದಿರ ಆಗ್ಲಿ ಧರ್ಮ ಆಗ್ಲಿ ಒಂದು ಪಕ್ಷದ ಆಸ್ತಿ ಅಲ್ಲ, ನಮ್ಮೆಲ್ಲರ ಆಸ್ತಿ. ನಾವೆಲ್ಲ ಸೇರಿ ರಾಮ ಮಂದಿರ ಯಾರು ಬೇಡ ಅಂತ ಹೇಳಿ ರಾಮ ಮಂದಿರ ಬೇಕು ಅಂತ ಹೇಳಿದವರು ರಾಜೀವ್ ಗಾಂಧಿಯವರೇ ಆ ದೇವಸ್ಥಾನದ ಪೂಜೆನ ಪ್ರಾರಂಭ ಮಾಡಿದವರು. ಅದಕ್ಕೆ ಒಂದು ಬುನಾದಿಯನ್ನ ಹಾಕೊಟ್ಟಂತವರು ಕಾಂಗ್ರೆಸ್ ಪಕ್ಷ. ಬೇಕಾದಷ್ಟು ನಾವು ತ್ಯಾಗವನ್ನ ನಾವು ಮಾಡಿಕೊಂಡಿದ್ದೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದಿಷ್ಟೇ, ಮಂಜುನಾಥ್ ರವ್ರಿಗೆ, ನಲಪತ್ ರವ್ರಿಗೆ ಎಲ್ಲರೂ ಸೇರಿ ಇಲ್ಲಿ ಗುಂಪುಗಾರಿಗೆ ನಾನು ಅವಕಾಶ ಕೊಡುವುದಿಲ್ಲ. ಯಾರು ಗುಂಪುಗಾರಿಕೆ ಮಾಡಿದ್ರೆ ಸ್ಥಾನ ನಿಮಗೆ ವಿಫಲ ಆಗ್ತದೆ. ಬೇರೆ ಆಲ್ಟರ್ನೇಟಿವ್ ನಾಯಕರನ್ನ ಬೆಳೆಸುವಂತ ಕೆಲಸ ನಾವು ಮಾಡ್ತೇವೆ. ಪಕ್ಷ ಬಹಳ ಮುಖ್ಯ. ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾಯಕರನ್ನ ತಯಾರು ಮಾಡಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ 20ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಕ್ಕೆ ತಾವು ಯುವಕರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಈ ಕಾರ್ಯಕ್ರಮನ ತಾವು ರೂಪಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು, ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಬದಲಾವಣೆಯನ್ನು ಮಾಡಬಹುದು. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಬಹಳ ವಿಭಿನ್ನವಾಗಿ ಇವತ್ತು ಮಾರ್ಗದರ್ಶನವನ್ನು ಕೊಡ್ತಾರೆ. ಎಲ್ಲರೂ ಕೂಡ ಈಗ ಸೋಷಿಯಲ್ ಮೀಡಿಯಾಲಿ ಬಹಳ ಪೇಪರ್ಕಿನ್ನ ಟಿವಿಕಿನ್ನ ಇವತ್ತು ಸೋಷಿಯಲ್ ಮೀಡಿಯಾಲಿ ಹೋಗ್ತಾ ಇದ್ದಾರೆ. ಟಿವಿ ಪೇಪರ್ ಅವರು ಕೂಡ ಈ ಸೋಷಿಯಲ್ ಮೀಡಿಯಾಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ನೀವು ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಹೆಚ್ಚಿಗೆ ಮನವರಿಕೆಯನ್ನ ಮಾಡಿ ಯುವಕರು ಈ ದೇಶಕ್ಕೆ ಒಂದು ಬದಲಾವಣೆಯನ್ನು ತರಲಿಕ್ಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರ ತರಲಿಕ್ಕೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ದೇಶದ ಅಧ್ಯಕ್ಷರಾಗಿದ್ದಾರೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅವರು ಒಂದು ಕಾಲದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಇವತ್ತು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಇಂದಿರಾ ಗಾಂಧಿ ಅವರು ಕೂತಂತ ಜಾಗ, ಮಹಾತ್ಮ ಗಾಂಧಿ ಅವರು ಕೂತಂತ ಜಾಗ, ಈ ರಾಜೀವ್ ಗಾಂಧಿ ಅವರು ಕೂತಂತ ಜಾಗ, ಇವರು ರಾಹುಲ್ ಗಾಂಧಿ ಅವರು ಕೂತಂತ ಜಾಗ, ಸೋನಿಯಾ ಗಾಂಧಿ ಅವರು ಕೂತಂತ ಜಾಗ, ಅಂತ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಷ್ಟ್ರೀಯ ಎಐಸಿಸಿ ಅಧ್ಯಕ್ಷರಾಗಿ ಇವತ್ತು ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸ್ಕೊಳ್ಳಿ. ಅವರ ಬದುಕು, ಅವರ ಹೆಜ್ಜೆ, ಅವರ ತೀರ್ಮಾನ ಈ ನಮಗೆಲ್ಲ ಕೂಡ ಆದರ್ಶವಾಗಿರಬೇಕು. ಯುವಕರ ಬಗ್ಗೆ ನನಗೂ ಕೂಡ ಅಪಾರವಾದಂತಹ ವಿಶ್ವಾಸ ಇದೆ. ತಾವು ಬೆಳೀಲಿ. ನಾನು ಯೂತ್ ಕಾಂಗ್ರೆಸ್ ಇಂದ ಪ್ರತಿನಿಧಿಸಿದಂತ ನಮ್ಮ ಇವ್ರಿಗೆ ಬಡ್ಡಾರಿ ಅವರಿಗೆ ಈ ಯೂತ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ನಾನು ವಹಿಸಿದ್ದೇನೆ. ಏನೇ ಸಮಸ್ಯೆ ಇದ್ರು ಅವ್ರು ಕೂತ್ಕೊಂಡು ನಿಮ್ಮತ್ತೆಲ್ಲ ಕೂಡ ಬಗೆಹರಿಸಿ ನಿಮ್ಮನ್ನು ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ದಿನೇಶ್ ರಾವ್ ಇದ್ದಾರೆ, ರಿಜ್ವಾನ್ ಇದ್ದಾರೆ, ಮಂಜುನಾಥ್ ಇದ್ದಾರೆ. ಅವರು ಕೂಡ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಮತ್ತು ನಮ್ಮ ವಿನಯ್ ಕುಮಾರ್ ಸೊರ್ಕೆ ಕೂಡ ಇದ್ದಾರೆ. ಅವರು ಕೂಡ ಯುವಕರ ಸಂಘಟನೆ ಬಗ್ಗೆ ನಿಮ್ಮ ಮುಂದಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡಬೇಕು. ನಾ ಹಿಂದೆ ಹೇಳಿದ್ದೀನಿ, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಸೊ ಯಶಸ್ಸಾಗಬೇಕಾದ್ರೆ ಜೊತೆಗೆ ಸೇರಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು. ಇಷ್ಟು ಹೇಳಿ ಬೇರೆ ನಾಯಕರುಗಳು ಮಾತಾಡ್ತಾರೆ. ನಾನು ಮಿಕ್ಕಿದ್ದು ಕಾರ್ಯಕ್ರಮ ಇರೋವರೆಗೂ ನಾನು ಇಲ್ಲಿರ್ತೇನೆ. ಶಿಸ್ತಿನಿಂದ ಕಾರ್ಯಕ್ರಮ ನಡೀಬೇಕು. ಎಲ್ಲರಿಗೂ ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.